ಗಡಿ ತಾಲೂಕಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆಯಾ ಮಣ್ಣು ಮಾಫಿಯಾ? ಹಾಡಹಗಲೇ ಟಿಪ್ಪರ್ಗಳಿಂದ ಕೆರೆಯ ಮಣ್ಣು ಸಾಗಾಟ. ಗಡಿ ತಾಲೂಕಾದ ಪಾವಗಡದಲ್ಲಿ ಎಗ್ಗಿಲ್ಲದೆ ಮಣ್ಣು ದಂಧೆ ನಡೀತಾ ಇದ್ದು ಜೆಸಿಬಿ ಮೂಲಕ ಮಣ್ಣನ್ನ ಬಗೆದು ಸಾಗಾಟ ಮಾಡ್ತಿದ್ದಾರೆ. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೆರೆಗಳು ಹಾಗೂ ಗುಡ್ಡಗಳ ಮಣ್ಣು ದೋಚಿ ಇಟ್ಟಿಗೆ ಫ್ಯಾಕ್ಟರಿ ಹಾಗೂ ಲೇಔಟ್ಗಳಿಗೆ ಬಳಸ್ತಾ ಇದ್ದು ಇದಕ್ಕೆ ಕಡಿವಾಣ ಹಾಕುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೌದು, ತಾಲೂಕಿನಲ್ಲಿ ಕೆರೆಗಳು ಹಾಗೂ ಗುಡ್ಡಗಳಿಂದ ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇರುವ ಆರೋಪ ಕೇಳಿ ಬಂದಿದ್ದು ಮಣ್ಣು ಸಾಗಾಟಗಾರರಿಗೆ ಅಧಿಕಾರಿಗಳು ಪರೋಕ್ಷವಾಗಿ ಸಾಥ್ ನೀಡ್ತಿದ್ದಾರೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಅಲ್ಲದೆ ಇದುವರೆಗೆ ಮಣ್ಣು ಮಾಫಿಯಾ ಬಗ್ಗೆ ಮಾಹಿತಿ ಕೊಟ್ಟರೂ ಒಂದೇ ಒಂದು ಪ್ರಕರಣವೂ ದಾಖಲಾಗದೇ ಇರೋದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪೋಸ್ಟ್ ನಂದಿಲ್ಬಂಡೆ ಗ್ರಾಮ ಅನ್ನೋ ಕೆರೆಯಲ್ಲಿ ಮರಳು ದಂಧೆಯನ್ನು ಮಾಡುತ್ತಿದ್ದಾರೆ. 3 ಇಟಾಚಿಗಳು ಮತ್ತು 4 ಈಚರ್ಗಳು ಹಾಕಿ 5-6 ದಿವಸಗಳಿಂದ ದಂಧೆ ಮಾಡ್ತಾವ್ರೆ. ಅದನ್ನು ಯಾರು ಮೇಲಧಿಕಾರಿಗಳು ತಲೆ ಕೆಡಿಸ್ಕೊಂತ ಇಲ್ಲ. ಯಾವ್ದೇ ತರದ್ದು ಇನ್ಫಾರ್ಮೇಶನ್ ಕೊಟ್ಟರು ಯಾವ್ದೇ ತರದ್ದು ನಮ್ಗೆ ಯಾರು ನಿಲ್ಲಿಸ್ತಿಲ್ಲ. ಇದನ್ನ ಯಾರು ಕೇಳೋರಿಲ್ಲ, ಏನಿಲ್ಲ. ನಾವು ಊಟ ಹಾಕಿರೋ ಶವಗಳ ಸಮೇತ ಅಲ್ಲಿ ಕೂಡ ಊಣಿಯನ್ನು ತೆಗ್ದವ್ರೆ. ಎಲ್ಲಾ ತರದ್ದು ಚಿಕ್ಕಾಪಟ್ಟೆ 1,500 ಲೋಡು ಮರಳು ದಂಧೆ ಮಾಡ್ತಾವ್ರೆ. ಅದನ್ನ ಕೇಳೋರು ಯಾರು ಇಲ್ಲ, ಅದನ್ನ ಏನು ಯಾರು ವಿಚಾರಣೆ ಮಾಡೋರು ಯಾರು ಏನು ಇಲ್ಲ. ಮೇಲಧಿಕಾರಿಗಳು ಪರ್ಮಿಷನ್ ಮಾಡಿದ್ರು ಅವರು ಯಾವ್ದೇ ತರದ ಎಲ್ಲ ನಂಬರ್ ಪ್ಲೇಟ್ ಇಂದ ಸಮೇತ ಹಾಕಿದೀವಿ. ಅದನ್ನೇನಾಯ್ತಾ ನೀವು ಅದು ಸರ್ವೆನು ಜಮೀನ್ ಕೆರೆದು ಸರ್ವೆ ಅನ್ನೋದು ಮಾಡಿಸಿಲ್ಲ. 2 ಎಕರೆ ಜಮೀನು ಹೋಗ್ತೈತೆ ನಮ್ ಕೆರೆದು, ಅದನ್ನ ಸರ್ವೇನು ಮಾಡಿಸಿಲ್ಲ. ಅದು ಯಾವ್ದೇ ತರದ್ದು ಏನಿಲ್ಲ, ಹಂಗ ಅವ್ರ ಮರಳನ್ನು ಹೊಡಿತಾವ್ರೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯ ಬಫರ್ ಝೋನ್ಗಳಲ್ಲಿ ಕಟ್ಟಡ ನಿರ್ಮಾಣ, ಕೃಷಿ ಚಟುವಟಿಕೆ ಹಾಗೂ ತಂತಿ ಬೇಲಿ ಹಾಕುವ ಮೂಲಕ ಅಕ್ರಮ ಒತ್ತುವರಿ ಹೆಚ್ಚಾಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ದಶಕಗಳ ಕಾಲದಿಂದ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಕೆಲವು ಅಧಿಕಾರಿಗಳ ವಿರುದ್ಧವೂ ಅಸಮಾಧಾನ ವ್ಯಕ್ತವಾಗಿದ್ದು ಇಂಥವರನ್ನ ಸ್ಥಳಾಂತರ ಮಾಡಿದರೆ ಮಾತ್ರ ಸಮಸ್ಯೆ ಕಮ್ಮಿಯಾಗಬಹುದು ಎನ್ನಲಾಗ್ತಿದೆ. ಇನ್ನು ಪಾವಗಡ ತಾಲೂಕು ಈಗಾಗಲೇ ಬರಪೀಡಿತ ಪ್ರದೇಶವಾಗಿದ್ದು ಅಪರೂಪಕ್ಕೊಮ್ಮೆ ಮಾತ್ರ ಮಳೆ ಕಾಣೋ ಈ ಪ್ರದೇಶದಲ್ಲಿ ನೀರು ಸಂಗ್ರಹವಾಗೋ ಕೆರೆಗಳ ಮಣ್ಣು ತೆಗೆದು ಇಟ್ಟಿಗೆ ಫ್ಯಾಕ್ಟರಿಗಳು ಹಾಗೂ ಲೇಔಟ್ಗಳಿಗೆ ಸಾಗಿಸ್ತಿದ್ದಾರೆ. ಇದರಿಂದ ರೈತರು ಹಾಗೂ ಗ್ರಾಮೀಣ ಜನತೆಗೆ ಮುಂದಿನ ದಿನಗಳಲ್ಲಿ ತೀವ್ರ ನೀರಿನ ಸಮಸ್ಯೆ ಎದುರಾಗೋ ಭೀತಿ ಶುರುವಾಗಿದ್ದು ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.